ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ದಿತಿಯು ತಪಸ್ಸನ್ನು ಮಾಡಿದುದು ಎಂಬ 46ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಅಮೃತ ಮಥನದ ಕಥೆಯನ್ನು ಹೇಳುತ್ತಾ ಆ ಅಮೃತ ಮಥನಕ್ಕಾಗಿ ದೇವದಾನವರಿಬ್ಬರು ಜೊತೆಯಾಗಿಯೇ ಪ್ರಯತ್ನ ಮಾಡಿದ್ದರು. ಅಂತಿಮವಾಗಿ ಇಂದ್ರಿಯಗಳನ್ನು ಗೆಲ್ಲಲಾಗದ, ಇಂದ್ರಿಯಗಳನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಲಾಗದೆ ವಿಷ್ಣುವಿನ ಜಗನ್ಮೋಹಿನಿಯ ಮಾಯೆಗೆ ವಶರಾಗಿ ಅಮೃತವನ್ನು ದಾನವರು ಕಳೆದುಕೊಳ್ಳುತ್ತಾರೆ. ದೇವತೆಗಳು ಅಂದರೆ ಅದಿತಿಯ ಪುತ್ರರು ಅಮೃತವನ್ನು ಪಡೆದು ದೇವ ಸಾಮ್ರಾಜ್ಯಕ್ಕೆ ಅಧಿಪತಿಗಳಾಗುತ್ತಾರೆ. ಹೀಗೆ ತನ್ನ ಮಕ್ಕಳಿಗುಂಟಾದ ಸಾವನ್ನು ಕೇಳಿ ದಿತಿಯು ತನ್ನ ಗಂಡನಾದ ಕಾಶ್ಯಪನನ್ನು ಕುರಿತು, ಎಲೈ ಪ್ರಿಯನೇ, ಬಲಾಢ್ಯರಾದ ನಿನ್ನ ಮಕ್ಕಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವರೆಲ್ಲರನ್ನೂ ಕೊಂದು ಬಿಟ್ಟರು. ಆ ದೇವತೆಗಳಲ್ಲಿ ಪ್ರಮುಖನಾದ ಇಂದ್ರನನ್ನು ಕೊಲ್ಲುವುದಕ್ಕೆ ತಕ್ಕ ಸಾಮರ್ಥ್ಯವುಳ್ಳ ಒಬ್ಬ ಮಗನನ್ನು ಪಡೆಯುವುದಕ್ಕಾಗಿ ಒಂದು ಘೋರವಾದ ತಪಸ್ಸನ್ನು ಮಾಡಬೇಕೆಂದು ಎಣಿಸಿರುವೆನು. ಇನ್ನು ತಪಸ್ಸಿಗೆ ಹೊರಡುವೆನು. ಎಲೈ ನಾಯಕನೇ, ನನಗೆ ಅಂತಹ ಗರ್ಭವನ್ನು ಅನುಗ್ರಹಿಸು. ಆ ಗರ್ಭದಿಂದ ಮಹಾಧನುರ್ಧಾರಿಯಾಗಿ ಬಲವಂತನಾಗಿ ನಮ್ಮ ಸ್ಥಿತಿಯನ್ನು ಚೆನ್ನಾಗಿ ತಿಳಿದವನಾಗಿ ಸಮದರ್ಶಿಯಾಗಿ ಲೋಕನಾಯಕನೆಂದು ಪ್ರಸಿದ್ಧಿ ಹೊಂದಿ ಇಂದ್ರನನ್ನು ಕೊಲ್ಲತಕ್ಕ ಶಕ್ತಿಯುಳ್ಳ ಪುತ್ರನು ಉಂಟಾಗುವಂತೆ ನೀನು ಅನುಗ್ರಹಿಸಬೇಕು. ನನಗೆ ಈಗ ತಪಸ್ಸಿಗೆ ಅನುಜ್ಞೆಯನ್ನು ಕೊಡು. ಸಾಮಾನ್ಯವಾಗಿ ಪುರುಷರು ತಪಸ್ಸಿನಲ್ಲಿ ತೊಡಗುವುದು ಸಹಜ. ಸ್ತ್ರೀಯರು ತಪಸ್ಸಿನಲ್ಲಿ ತೊಡಗಿದರೆ ಮನೆಯಲ್ಲಿ ಮಕ್ಕಳನ್ನಾಗಲಿ ಸಂಸಾರವನ್ನಾಗಲಿ ನೋಡಿಕೊಳ್ಳುವರಾರು. ಈ ಕಾರಣದಿಂದಾಗಿಯೇ ಸ್ತ್ರೀಯರು ತಪಸ್ಸಿನಲ್ಲಿ ತೊಡಗಬಾರದೆಂದು, ತಮ್ಮ ಪತಿಯ ಅನುಮತಿಯಿಲ್ಲದೆ ಮಾಡಬಾರದೆಂದು ವೇದಗಳಲ್ಲಿ ತಿಳಿಸಲಾಗಿದೆ. ಆದರೆ ಇಲ್ಲಿ ವಿಶೇಷವಾದ ಪುತ್ರನನ್ನು ಪಡೆಯಬೇಕೆಂಬ ಆಶಯವನ್ನು ದಿತಿಯು ಹೊಂದಿದ್ದಾಗ ತಪಸ್ಸು ಮಾಡುವುದು ಅವಶ್ಯವಾಗಿರುತ್ತದೆ. ಈ ರೀತಿಯಾಗಿ ದಿತಿಯು ಹೇಳಿದ ಮಾತನ್ನು ಕೇಳಿ ಮಾರೀಚ ಪುತ್ರನಾದ, ಅಂದರೆ ಮರೀಚಿ ಮಹರ್ಷಿಯ ಪುತ್ರನಾದಂತಹ ಕಾಶ್ಯಪನು ದುಃಖಿತೆಯಾದಂತಹ ದಿತಿಯನ್ನು ಕುರಿತು, ಎಲೈ ತಪಸ್ವಿನಿಯೇ, ಹಾಗೆಯೇ ಆಗಲಿ, ನಿನಗೆ ಶುಭವಾಗುವುದು. ಇಂದ್ರನನ್ನು ಜಯಿಸತಕ್ಕ ಪುತ್ರನನ್ನೇ ನೀನು ಪಡೆಯುವೆ. ನೀನು 1,000 ವರ್ಷಗಳವರೆಗೆ ಶುಚಿಯಾಗಿ ತಪಸ್ಸನ್ನು ಮಾಡಿ ಬಾ. 3 ಲೋಕಕ್ಕೂ ಪ್ರಭುವಾಗತಕ್ಕ ಪುತ್ರನನ್ನೇ ನನ್ನ ಅನುಗ್ರಹದಿಂದ ಪಡೆಯುವೆ ಎಂದು ಆ ಕೈಯಿಂದ ಆಕೆಯ ದೇಹವನ್ನು ಸವರಿ ಆಶೀರ್ವದಿಸಿ ತಾನು ತಪಸ್ಸಿಗೆ ಹೋದನು. ದಿತಿಯು ಬಹಳ ಸಂತೋಷದಿಂದ ಕುಶಪ್ಲವನವೆಂಬ ಸ್ಥಳಕ್ಕೆ ಹೋಗಿ ಕ್ರೂರವಾದ ತಪಸ್ಸನ್ನು ಮಾಡಲಾರಂಭಿಸಿದಳು. ಹೀಗೆ ಆಕೆಯು ತಪಸ್ಸು ಮಾಡುತ್ತಿರುವ ಕಾಲದಲ್ಲಿ ಇಂದ್ರನು ಆಕೆಯಲ್ಲಿ ಬಹಳ ವಿನಯವನ್ನು ತೋರಿಸುತ್ತಾ ಇವಳಿಗೆ ಬೇಕಾದ ಸಮೆತ್ತು, ದರ್ಬೆ, ಅಗ್ನಿ ಮುಂತಾದವುಗಳನ್ನು, ಗೆಡ್ಡೆ, ಗೆಣಸು, ಹಣ್ಣು ಮೊದಲಾದ ಆಹಾರ ಸಾಮಗ್ರಿಗಳನ್ನು ತಂದುಕೊಟ್ಟು ಉಪಚರಿಸುತ್ತಿದ್ದನು. ವಾಸ್ತವದಲ್ಲಿ ಇಂದ್ರನು ದಿತಿಯ ತಂಗಿಯಾದಂತಹ ಅದಿತಿಯ, ಅಂದರೆ ದಿತಿಯ ಸೋದರಿಯೇ ಆದಂತಹ ಅದಿತಿಯ ಪುತ್ರನಾಗಿರುತ್ತಾನೆ. ಆ ಕಾರಣದಿಂದಾಗಿ ತನ್ನ ಮಲತಾಯಿಯನ್ನು ಆತ ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿರುತ್ತಾನೆ. ಅದೂ ಅಲ್ಲದೆ ತನಗೆ ಶತ್ರುವಾಗುವವನನ್ನೇ ಈಕೆಯು ಹಡೆಯುತ್ತಿರುವಳು ಎಂದಾದಾಗ ಮೊದಲು ತಾಯಿಯನ್ನು ಒಲಿಸಿಕೊಳ್ಳುವುದು ರಾಜಧರ್ಮವೂ ಅಲ್ಲವೇ? ಇದಲ್ಲದೆ ಬಹಳ ಭಕ್ತಿಯಿಂದ ಆಕೆಯ ಕಾಲುಗಳನ್ನು ತುತ್ತಲು ಬೀಸುತ್ತಲೂ ಎಡಬಿಡದೆ, ಅಂದರೆ ಗಾಳಿಯನ್ನು ಬೀಸುತ್ತಲೂ ಎಡಬಿಡದೆ ಉಪಚಾರಗಳನ್ನು ಮಾಡುತ್ತಲೂ ಇದ್ದನು. ಇವಳು ತನ್ನ ತಪಸ್ಸನ್ನು ಮುಗಿಸುವುದಕ್ಕೆ ಕ್ಲುಪ್ತ ಮಾಡಿಕೊಂಡಿದ್ದ 1000 ವರ್ಷಗಳ ಅವಧಿ ಮುಗಿಯುತ್ತಾ ಬಂದು ಇನ್ನು 10 ವರ್ಷಗಳು ಮಾತ್ರವೇ ಉಳಿದಿದ್ದಾಗ ದಿತಿಯು ಆ ಇಂದ್ರನು ಮಾಡುತ್ತಿದ್ದ ಉಪಚಾರಕ್ಕೆ ಬಹಳವಾಗಿ ಮೆಚ್ಚಿ ಇಂದ್ರನನ್ನು ಕುರಿತು ಒಂದಾನೊಂದು ಮಾತನ್ನು ಹೇಳುವಳು. ಎಲೈ ದೇವಶ್ರೇಷ್ಠನೇ, ನಿನ್ನ ತಂದೆಯಾದ ಮಹಾತ್ಮನಾದ ಕಶ್ಯಪನನ್ನು ನಾನು ಪ್ರಾರ್ಥಿಸಿಕೊಂಡಿರುವುದರಿಂದ 1000 ವರ್ಷಗಳ ಮೇಲೆ ನನಗೆ ಒಬ್ಬ ಪುತ್ರನು ಹುಟ್ಟುವನೆಂದು ಅನುಗ್ರಹಿಸಿರುವನು. ಆ ಕ್ಲುಪ್ತ ಕಾಲಕ್ಕೆ ಇನ್ನು 10 ವರ್ಷಗಳು ಮಾತ್ರವೇ ಉಳಿದಿರುವವು. ಆಮೇಲೆ ನೀನು ನಿನ್ನ ಒಡಹುಟ್ಟಿದವನನ್ನು ನೋಡಬಹುದು. ಎಲೈ ಇಂದ್ರನೇ, ಹುಟ್ಟುವಾಗಲೇ ಆತನು ನಿನ್ನನ್ನು ಜಯಿಸಬೇಕೆಂಬ ಆತುರವುಳ್ಳವನಾಗಿರುವನು.
ನಾನು ಆತನನ್ನು ಸಮಾಧಾನಪಡಿಸಿ ನಿನ್ನನ್ನು ದ್ವೇಷಿಸದಂತೆ ಮಾಡುವೆನು. ಅವನೊಡನೆ ಕಲೆತು ನೀನು 3 ಲೋಕವನ್ನು ಜಯಿಸಿ ನಿಷ್ಕಂಟಕವಾಗಿ ಆಳು ಎಂದು ಹೇಳಿ ಅವಳು ಮಧ್ಯಾಹ್ನ ಕಾಲದಲ್ಲಿಯೇ ನಿದ್ರೆಯಿಂದ ಪರವಶಳಾಗಿ ಕಾಲನ್ನು ತಲೆಯ ಕಡೆಗಿಟ್ಟು ನಿದ್ರೆ ಮಾಡಲಾರಂಭಿಸಿದಳು. ಇಲ್ಲಿ ಗಮನಿಸಿದರೆ ಇಂದ್ರನು ಯಾವುದನ್ನು ಬಯಸಿದ್ದನೋ ಅದೇ ನಡೆಯುತ್ತಿದೆ. ತಾಯಿ ಹೇಳಿಕೊಡುವ ವಿದ್ಯೆಯೇ ಮಕ್ಕಳ ಭವಿಷ್ಯದ ಜೀವನವನ್ನು ರೂಪಿಸುತ್ತದೆ. ತಿಥಿಯು ಹೀಗೆ ತನ್ನಲ್ಲಿ ಹುಟ್ಟುವ ಪರಾಕ್ರಮಿಯಾದ ಪುತ್ರನು ಇಂದ್ರನಿಗೆ ಅನುಕೂಲವಾಗಿರುವಂತೆ ಮಾಡಲು ಬಯಸಿದ್ದಳು. ಆದರೆ ಕಾರಣವಶಾತ್ ಈ ಸಂದರ್ಭದಲ್ಲಿ ತಿಥಿಯು ಒಂದು ಸಣ್ಣ ತಪ್ಪನ್ನು ಮಾಡುತ್ತಾಳೆ. ಮೊದಲಿಗೆ ಹಗಲಿನ ಕಾಲದಲ್ಲಿ ನಿದ್ದೆ ಮಾಡುವುದು ಅಶುಚಿಗೆ ಕಾರಣವಾಗಿರುತ್ತದೆ. ಹಿಂದೆಯೇ ಕಶ್ಯಪರು ತಪಸ್ಸಿನ ಸಂದರ್ಭದಲ್ಲಿ ನೀನು ಅಶುಚಿಯಾದರೆ ನಿನ್ನ ಕಾರ್ಯವು ಸಂಭವಿಸುವುದಿಲ್ಲವೆಂದು ಆಕೆಗೆ ಎಚ್ಚರಿಕೆಯನ್ನು ಕೊಟ್ಟಿರುತ್ತಾರೆ. ಹಗಲಿನಲ್ಲಿ ನಿದ್ದೆ ಮಾಡುವುದು ಹಾಗೂ ತಲೆ ಇಡುವ ಕಡೆಗೆ ಕಾಲನ್ನು, ಕಾಲಿಡುವ ಕಡೆಗೆ ತಲೆಯನ್ನು, ಅಂದರೆ ಕೆಲವರು ದಿಂಬಿನ ಮೇಲೆ ತಲೆಯಿಟ್ಟು ಮಲಗುವುದರ ಬದಲಿಗೆ ದಿಂಬಿನ ಮೇಲೆ ಕಾಲನ್ನಿಟ್ಟು ಕಾಲನ್ನು ಇಡುವ ಕಡೆಗೆ ತಲೆಯನ್ನಿಟ್ಟು ಮಲಗುವ ಪದ್ಧತಿ ಇಟ್ಟುಕೊಂಡಿರುತ್ತಾರೆ. ಅದು ಕೂಡ ಅಶುಚಿಗೆ ಕಾರಣವಾಗುತ್ತದೆ. ಹಾಗೂ ಮಲಗುವ ದಿಕ್ಕಿನಲ್ಲಿ ಸಾಮಾನ್ಯವಾಗಿ ಉತ್ತರಾರ್ಧಗೋಳದಲ್ಲಿ ವಾಸಿಸುವವರು ಉತ್ತರ ದಿಕ್ಕಿಗಾಗಲಿ ಅಥವಾ ಪೂರ್ವ ದಿಕ್ಕಿಗಾಗಲಿ ತಲೆಯಿಟ್ಟು ಮಲಗುವುದು ಉತ್ತಮ. ಆದರೆ ಹಾಗೆ ಮಲಗದೆ ಬೇರೊಂದು ದಿಕ್ಕಿಗೆ ತಲೆಯಿಟ್ಟು ಮಲಗಿದರೆ ಅದೂ ಕೂಡ ಅಶುಚಿಗೆ ಕಾರಣವಾಗುತ್ತದೆ ಎಂದು ಹೇಳುತ್ತಾರೆ. ಕೆಲವೆಡೆ ಮಲಗಿದ್ದಾಗ ಕೂತಲ್ಲಿಯೇ ನಿದ್ದೆ ಮಾಡುತ್ತಿದ್ದರೆ ಆಗ ಆಕೆಯ ತಲೆಗೂದಲು ಕೆಳಗಿಳಿದು ಅದು ಕಾಲನ್ನು ಸ್ಪರ್ಶಿಸುತ್ತಿದ್ದರೆ ಅದು ಕೂಡ ಅಶುಚಿಗೆ ಕಾರಣವೆಂದು ಹೇಳುತ್ತಾರೆ. ಇವೆಲ್ಲದರ ಹಿಂದೆ ವೈಜ್ಞಾನಿಕ ಕಾರಣಗಳಿವೆ. ಹೀಗಿರುವ ದ್ವಿತೀಯ ಅವಸ್ಥೆಯನ್ನು ನೋಡಿ ಇಂದ್ರನು ಅವಳು ಹೀಗೆ ಅಶುಚಿಯಾಗಿದ್ದುದಕ್ಕಾಗಿ ಬಹಳ ಸಂತೋಷಪಟ್ಟು ಒಡನೆಯೇ ಆಕೆಯ ಶರೀರವನ್ನು ಪ್ರವೇಶಿಸಿ ಒಳಗಿದ್ದ ಗರ್ಭವನ್ನು 7 ವಿಭಾಗಗಳಾಗಿ ಒಡೆದು ಬಿಟ್ಟನು. ಇಂದ್ರನು ಈ ಸಮಯಕ್ಕಾಗಿಯೇ ಕಾಯುತ್ತಿದ್ದನಲ್ಲವೇ? ಹೀಗೆ ಭೇದಿಸಲ್ಪಟ್ಟ ಆ ಗರ್ಭವು ಗಟ್ಟಿಯಾಗಿ ಅಳುವುದಕ್ಕೆ ಆರಂಭಿಸಿತು. ಆಗ ದಿತಿಗೆ ಎಚ್ಚರ ಉಂಟಾಗಲು ಇಂದ್ರನು ಆ ಗರ್ಭವನ್ನು ಕುರಿತು ಅಳಬೇಡವೆಂದು ಹೇಳುತ್ತಿದ್ದನು. ಮಾ ರುದ, ಮಾ ರುದ ಅಂದರೆ ಅಳಬೇಡವೆಂದು ಹೇಳುವುದು ಸಂಸ್ಕೃತದ ಪದ. ಆದರೂ ಅದು ಅಳುತ್ತಲೇ ಇದ್ದುದರಿಂದ ಪುನಃ ಪುನಃ ಅದನ್ನು ಛೇದಿಸುತ್ತಿದ್ದನು. ಆಗ ದಿತಿಯು ಕೊಲ್ಲಬೇಡ, ಕೊಲ್ಲಬೇಡವೆಂದು ಕೂಗಿಕೊಳ್ಳಲು ಇಂದ್ರನು ಮಾತೃವಾಕ್ಯ ಗೌರವದಿಂದ ಹೊರಗೆ ಬಂದು ಕೈ ಮುಗಿದು ನಿಂತುಕೊಂಡು ದಿತಿಯನ್ನು ಕುರಿತು, ಅಮ್ಮ, ನೀನು ಕಾಲಿನ ಕಡೆ ತಲೆಯನ್ನು ಮಾಡಿಕೊಂಡು ಮಲಗಿದ್ದುದರಿಂದ ಅಶುಚಿಯಾಗಿರುವುದನ್ನು ನೋಡಿ ಇದೇ ತಕ್ಕ ಅವಕಾಶವೆಂದು ತಿಳಿದು ನಾನು ನಿನ್ನ ದೇಹದಲ್ಲಿ ಪ್ರವೇಶಿಸಿ ನನಗೆ ವೈರಿಯಾದ ಈ ಗರ್ಭವನ್ನು ಛೇದಿಸಿದನು. ನನ್ನ ಇದೊಂದು ಅಪರಾಧವನ್ನು ಕ್ಷಮಿಸಬೇಕು ಎಂದನು. ಇಲ್ಲಿಗೆ 46ನೆಯ ಸರ್ಗವು ಸಮಾಪ್ತವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.